20,500 ರೂಪಾಯಿ ಆಗೈತೆ. ಫಾರ್ ಫ್ಯಾಮಿಲಿ ಟ್ರಾವೆಲ್ ಆಲ್ವೇಸ್ ಹೈಲಿ ರಿಕಮೆಂಡೆಡ್. ಅದರ ಕಸ್ಟಮರ್ ಸಿಗೋದು ರೇರ್, ಅಪರೂಪಕ್ಕೆ ಒಂದ್ಸರಿ. ಆದರೆ ಯಾರೋ ಒಂದು 10 ಜನದಲ್ಲಿ ಯಾರೋ ಒಂದು 2-3 ಸಿಗ್ತಾರೆ ಆ ಥರ ಕಸ್ಟಮರ್ಸು. ಕಾರ್ಗಳವರು ಬೇರೆ ಒಂದ್ಸರಿ ಟಚ್ ಮಾಡೋರೆ, ಟೂ ವೀಲರ್ ಅಂತೂ ಲೆಕ್ಕನೇ ಇಲ್ಲ. ಗುಡ್ ಬೈ ಟು ಮಡಿಕೇರಿ ಆ್ಯಂಡ್ ಮೈಸೂರು. ನನ್ನ ಮಗ ಅಂದ್ರೆ ನಾನು ಸ್ನೇಹಿತರ, ಫೈನಲಿ ಚೆಕ್ಔಟ್ ಆಗೋ ಸಮಯ ಬಂದೇ ಬಿಡ್ತು. ಚೆಕ್ಔಟ್ ಆಗಿ ಇವಾಗ ಆಲ್ರೆಡಿ ಆನ್ ದಿ ವೇ ಹೋಗ್ತಾ ಇದ್ದೀವಿ ನಾವು ಬೆಂಗಳೂರು ಕಡೆಗೆ. 4 ದಿವಸ ಟೋಟಲ್ ಆಗಿ ರೌಂಡ್ ಟ್ರಿಪ್ ಮುಗೀತು ಅಂದ್ಕೊಂಡ್ರಿ. ಸರ್, ಸೇ ಗುಡ್ ಬೈ ಟು ಮೈಸೂರು ಆ್ಯಂಡ್ ಮಡಿಕೇರಿ. Good bye to Madikeri and Mysore. It was an amazing trip. I would say mesmerizing experience. Like full of greenery. Explored everything. Amazing break. We have covered all the places. Thank you to Appu, Vishwas. It's my pleasure, sir. Thank you so much. Thank you. ಇವಾಗ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ಆಲ್ರೆಡಿ ಜಸ್ಟ್ ಒಂದು 10 ನಿಮಿಷ ಆಯಿತು. ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲಿ 10:15 ಆಗ್ತಾಯಿದೆ. ಇವಾಗ ಹೊರಟಿದ್ದು. ಕಲ್ಕಿ ಬ್ರೋ ಕೂಡ ಸಿಕ್ಕಿದ್ರು, ಬಟ್ ವಿಡಿಯೋ ಆ್ಯಂಡ್ ಫುಟೇಜ್ ಅಂತ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕಾದ ಕಾರಣದಿಂದ. ಅವ್ರಿಗೂ ಎಲ್ಲ ಟಾಟಾ ಬೈ ಬೈ ಹೇಳಿ ಇವಾಗ ಒಂದು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀರಿ. ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಅನ್ಕೊತೀನಿ, ಯಾಕಂದರೆ ಸೋಮವಾರ ಆಗಿರೋ ಕಾರಣದಿಂದ. ಸೋಮವಾರ ಹೊತ್ತು ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಯಾಕಂದರೆ ಭಾನುವಾರ ನೈಟೇ ಎಲ್ಲ, ಸಂಡೇ ನೈಟ್ ಎಲ್ಲ ಹೊರಟೋಗಿರ್ತಾರೆ ಬೆಂಗಳೂರು ಕಡೆಗೆ. ರೋಡೆಲ್ಲ ಫ್ರೀ ಆಗಿರುತ್ತೆ. ಇದು ನಮ್ಮ ಮೇಜನ್ನು ಡ್ರಾಪ್ ಮಾಡಬೇಕಾಗಿರೋದು KSR ರೈಲ್ವೆ ಸ್ಟೇಷನ್ ಹತ್ರ, ಅಂದರೆ ಕಾಂತಿಗಿರಿ, ಸಂಗೊಳ್ಳಿ ರಾಯಣ್ಣ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಡ್ರಾಪ್ ಇರೋದು. ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆ ಕಡೆ ಹೋಗೋಣಂತೆ. ಹೋಗೋ ಜರ್ನಿ ಪೂರ್ತಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ, ಹಿಂಗೆ ಕತೆ ಅಂತ. ಆಮೇಲೆ ಸೆಟಲ್ಮೆಂಟ್ ಎಲ್ಲ ಕ್ಲೀನಾಗಿ ಹೇಳ್ತೀನಿ, ಎಷ್ಟೆಷ್ಟಾಯಿತು ಏನು ಎತ್ತ ಎಲ್ಲ ಡೀಟೇಲಾಗಿ ಈ ವಿಡಿಯೋಲಿ. ಸ್ಟೇ ಟ್ಯೂನ್ಡ್. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಓಡೋಣ ಬೆಂಗಳೂರು ಕಡೆಗೆ. ನಮ್ಮ ಸ್ವಾಮಿನೂ ಇನ್ನೂ ಹೊರಟಿಲ್ಲ. ಅವನು ಹೊರಡಬೇಕಾಗಿತ್ತು 12 ಗಂಟೆ ಅಷ್ಟೊತ್ತಿಗೆಲ್ಲ. ಇನ್ನೂ ಫೋನ್ ಹಾಕಿದ್ರೆ ಇನ್ನೂ ಹೊರಟಿಲ್ಲ ಮಚ್ಚ ಅಂತ ಪಕ್ಕ. ಅವ್ನು ರಾತ್ರಿ 9 ಗಂಟೆ ಆಗುತ್ತೆ ಡ್ರಾಪ್ ಆಗೋಷ್ಟೊತ್ತಿಗೆ. ನನ್ನ ಜೊತೆ ಬರ್ತಾನೇನೋ ಅಂತ ಅಂದ್ಕೊಂಡೆ, ಬಟ್ ಅವನು ಸಿಗೋಕ್ಕಾಗಲಿಲ್ಲ, ನಾನು ಸಿಗೋಕ್ಕಾಗಲಿಲ್ಲ. ಅವನು ಮಡಿಕೇರಿಗೆ ಬಂದಿದ್ದ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವನು ಸಿಗಲಿಲ್ಲ, ನಾನು ಸಿಗಲಿಲ್ಲ. ಯಾಕಂದ್ರೆ ಅವ್ನು ಹೋಗಿರೋದು ಮದುವೆ ಡ್ಯೂಟಿ ಈವೆಂಟ್ಗೆ. ಅವ್ನು ಅಲ್ಲೇ ಇರಬೇಕು, ಯಾಕಂದ್ರೆ ಅಲ್ಲಿ ಆಚೆ ಎಲ್ಲೂ ಬರೋಕ್ಕಾಗಲ್ಲ. ನಾನು ಇಲ್ಲಿಂದ ನನ್ನ ಲೊಕೇಶನ್ ಕುಶಾಲನಗರದಿಂದ ಅವ್ನ ಲೊಕೇಶನ್ಗೆ 40 ಕಿಲೋಮೀಟ್ರ್ ತೋರಿಸ್ತಾಯಿದ್ದೆ. ಅಪ್ ಆ್ಯಂಡ್ ಡೌನ್ 80 ಕಿಲೋಮೀಟ್ರ್. ಅದಕ್ಕೆ ಬೇಡ ಬಿಡು ಮಚ್ಚ, ಏನು ಬರೋಕ್ಕೋಗ್ಬೇಡ ಅಂತಂದ. ಸರಿ ಆಯಿತು ಅಂತ ನಾನು ಹೋಗಲಿಲ್ಲ. ಇವಾಗ ನಿಧಾನಕ್ಕೆ ಯಾವುದನ್ನ ಒಂದು ಒಳ್ಳೆ ಹೋಟೆಲ್ ಗೇಟ್ಲ್ ನೋಡಿಕೊಂಡು ಸೈಡ್ಗೆ ಹಾಕೋಣಂತೆ. ಸ್ನೇಹಿತರು, ಸೀದಾ ಅಲ್ಲಿಂದ ಎಲ್ಲೂ ನಿಲ್ಲಿಸ್ಲಿಲ್ಲ. ನಾನ್ ಸ್ಟಾಪು ಮಡಿಕೇರಿಯಿಂದ ಡೈರೆಕ್ಟ್ ಬಂದಿದ್ದೆ ನಾಷ್ಟ ಮಾಡಿಕೊಂಡು. ಒಂದು ಕಡೆ ಕೂಡ ಸ್ಟಾಪ್ ಹಾಕಲಿಲ್ಲ. ಇವಾಗ ಡೈರೆಕ್ಟಾಗಿ ಬಂದ್ಬಿಟ್ಟು ನಮ್ಮ ರಜಿತಾಗಿರಿ ಪ್ಯಾಲೇಸ್ ಹತ್ರ ಹಾಕಿದ್ದೀನಿ ವೆಜ್ ರೆಸ್ಟೋರೆಂಟು. నేను ಎಕ್ಸ್ಪ್ರೆಸ್ ಹೈವೇಗೆ ಹತ್ತಬೇಕಲ್ಲ ಅಲ್ಲಿ, ಬಟ್ ಅಲ್ಲಿ ಇನ್ನೊಂದು ಮಾತಾಡ್ಕೊಂಡು ಕಸ್ಟಮರ್ ಹತ್ರ ಗ್ರೂಪ್ ನನ್ನ ಮಗ ರಿವರ್ಸ್ ಹಾಕ್ಬೇಕಾದ್ರೆ ನಾನು ನೋಡಲೇ ಇಲ್ಲ. ಇದೊಂದು ಹೊಟ್ಟೆಲ್ಲ ಹೊಡೆದಾಯ್ತು. ಇಲ್ಲಿ ನೋಡ್ರಿ, ಇದು ನಾನು ಮಾಡಿದ ಮಾರ್ಕು. ನಮ್ಮ ಬಂಪರ್ ಇಲ್ಲಿ ಟಚ್ ಆಗೈತೆ. ಹಿಂದೆಗಡೆ ಹೆಸರೇನು ಬಡ್ಕೊತಾ ಇತ್ತು. ನಾನು ಹಂಗೆ ಮಾತಾಡ್ಕೊಂಡು ಹಂಗೆ ಹಿಂದೆ ಬಂದ್ಬಿಟ್ಟಿದ್ದೀನಿ. ನನ್ನ ಮಗ ಅಂದ್ರೆ ನಾನು ಏನಾಗಿಲ್ಲ, ಬಟ್ ಫಸ್ಟ್ ಟೈಮ್ ಈ ಥರ ಹಿಂಗೆ ಆಗಿರೋದು. ನೋಡಿದಿರಾ, ಏನೋ ಗ್ಯಾನ್ದಲ್ಲಿ ಬಂದಿರೋದು, ಯಾವುದೋ ಗ್ಯಾನ್ದಲ್ಲಿ ಹೋಗ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದು ಟೈಮ್ ಹಂಗೆ ಆಗ್ತಾ ಇರ್ತದೆ. No, nothing happened, sir. Not there. Here. ದಿಸ್ ಒನ್ ಸ್ಮಾಲ್ ಟಚ್. ಅವರು ಶಾಕ್ ಆಗಿಬಿಟ್ರು. ಬಟ್ ಕಸ್ಟಮರ್ ಫಸ್ಟ್ನೇ ಮಾತು ಅಂದಿದ್ದೆ ನನಗೆ ಏನು ಅಂದ್ಬಿಟ್ರು ಅಂದರೆ, ಸರ್ ತಲೆ ಕೆಡ್ಸ್ಕೊಂಬಿಡ್ರಿ, ನಿಮ್ಮ ಗಾಡೀಲಿ ಬಂಪರ್ ಐತೆ ಅಂದ್ಬಿಟ್ರು. ನಾನು ಹೇಳೋಕ್ಕಿಂತ ಮುಂಚೆ ಅವರೇ ಹೇಳ್ತಾವ್ರೆ. ಬಟ್ ಈ ಬಂಪರ್ ಇರೋದಕ್ಕೆ ನಮ್ಮ ತಾಯಣೆಗೆ ಹೇಳ್ತೀನಿ, ಬೇಜಾನ್ ಸರಿ ನನ್ನ ಈ ಬಂಪರು, ಈ ಟೈಲ್ಯಾಂಪು, ಆಮೇಲೆ ನಮ್ಮ ಎಲ್ಲ ಉಳಿಸ್ಬಿಟ್ಟೈತೆ ಅಂದ್ಕೊಳ್ರಿ. ಎಲ್ಲ ಈ ಸೆಟ್ ಹಿಂದೆಗಡೆ ಸೆಟ್ ಬೇಜಾನ್ ಸರಿ ಉಳಿಸೈತೆ ನನಗೆ. ಕಾರ್ಗಳವರು ಬೇಜಾನ್ ಸರಿ ಟಚ್ ಮಾಡೋರೆ, ಟೂ ವೀಲರ್ ಅಂತೂ ಲೆಕ್ಕನೇ ಇಲ್ಲ. ಆಮೇಲೆ ಮೊನ್ನೆ ಬೆಂಗಳೂರಲ್ಲಿ ಯಾವಾಗ ಇದನ್ನು ಉಜ್ಜಿದ್ರು, ಯಾವಾಗ ಬೆಂಗಳೂರಲ್ಲಿ ಆಗಿರೋದು ಇದು ಟೂ ವೀಲರನ್ನು ಯಾವಾಗ ಉಜ್ಕೊಂಡು ಹೋಗ್ಬಿಟ್ಟವನೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಎಲ್ಲ ಟ್ರಾಫಿಕ್ ಅಲ್ಲಾಗೈತೆ. ಏನು ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟ ಆಗ್ತಾ ಇರ್ತಾವೆ ಅವಾಗ ಬೆಂಗಳೂರು ಅಂದಮೇಲೆ. ದೊಡ್ಡ ಸಿಟಿಯಲ್ಲಿ ಒಂದು ಸಣ್ಣ ಪುಟ್ಟ ಆಗೋದು ಕಾಮನ್ನು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡೋದು. ಬರೀ ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸೀದಾ ಹೋಗಿ ಊಟ ಮಾಡ್ಕೊಂಡು ಬರೋಣಂತೆ. ಸ್ನೇಹಿತರೆ, ಈ ರೆಸ್ಟೋರೆಂಟ್ಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಅಂದ್ಕೊಳ್ಳಿ, ಬಟ್ ಕ್ರೇಜಿ ಐತೆ, ಸಕ್ಕತ್ತಾಗೈತೆ. ಆ್ಯಂಬಿಯನ್ಸು ಆಮೇಲೆ ಇದ್ರದ್ದು ಎಲ್ಲ ಥೀಮೆಲ್ಲ ಸಕ್ಕತ್ತಾಗಿ ಮಾಡೋರೆ. ತೋರಿಸ್ತೀನಿ ನೋಡ್ರಿ ಅಲ್ಲಿ ಆನೆಗೇನೆಲ್ಲ ಐತೆ, ಸೇಮ್ ಮೈಸೂರು ಪ್ಯಾಲೇಸ್ ಥೀಮಲ್ಲಿ ಮಾಡೋದು. ಸಕ್ಕತ್ತಾಗಿದೆ. ಕೂತ್ಕೊಳಕ್ಕೂ ಅಷ್ಟೇ ಬೇಜಾನ್ ಜಾಗ ಐತೆ, ಮೇಲೆಗಡೆನೂ ಐತೆ. ಬಟ್ ಸದ್ಯಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀರಿ, ಸಕ್ಕತ್ತಾಗೈತೆ ಅಂದ್ಕೊಂಡ್ರೆ. ಊಟ ನೋಡ್ಬೇಕು ಹೆಂಗಿರುತ್ತೋ, ಪ್ಲೇಸ್ ಎಲ್ಲ ಮೇನ್ ಮ್ಯಾಟ್ರ್ ಆಗೋದು. ಊಟ ತಿಂದ್ಬಿಟ್ಟು ಇದ್ರದ್ದು ಚೆನ್ನಾಗೈತಲ್ಲ ಅಂತ ಹೇಳ್ತೀನಿ. ಅಂದರೆ ಸೌತ್ ಇಂಡಿಯನ್ ಆರ್ಡ್ರ್ ಮಾಡಿದ್ದೆ ಊಟ. ಸೇಮ್ ನಮ್ಮ ಪಾಕಶಾಲೆಯಲ್ಲಿ ಏನು ಕೊಟ್ಟಿದ್ರು ಅದೇ ಥರನೇ ಕೊಟ್ಟವ್ರೆ. ಸೇಮ್ ಪೂರಿ ಹಪ್ಪಳ
ನಾಳೊಂದು ಬೌಲಲ್ಲಿ ರೈಸು ಇಷ್ಟೇ ಸೇಮ್ ಇನ್ನೇನು ಕೊಟ್ಟಿಲ್ಲ. ನೋಡೋಣ ತಿನ್ಬಿಟ್ಟು ನೋಡೋಣ ಇದು ಚೆನ್ನಾಗೈತೆ ಹೆಂಗೈತೆ ಅಂತದೆ ಅಂತ. ಸ್ನೇಹಿತರೆ ಊಟಕ್ಕೆ ಏನೋ ನೀವು ರೇಟಿಂಗ್ ಕೊಡು ಅಂತ ಕೇಳಿದ್ರೆ ನಾನು ಅನ್ಸ್ದಂಗೆ 10ಗೆ ಒಂದು 7 ಕೊಡ್ತೀನಿ ಅಷ್ಟೇ. ಬಟ್ ಓವರ್ ಹೈಪ್ಡು ಚೆನ್ನಾಗೈತೆ. ಬಟ್ ಏನಪ್ಪ ಅಂತಂದರೆ ಸಾಂಬಾರು ಇವತ್ತು ಮಾಡಿದ್ದು ಯಾಕೋ ಸೆಟ್ ಆಗಲಿಲ್ಲ. ಯಾಕಂದ್ರೆ ಸಪ್ಪೆ ಇತ್ತು, ಖಾರ ಇಲ್ಲ, ಉಪ್ಪಿಲ್ಲ, ಏನೂ ಇಲ್ಲ. ಅದೊಂದು ಸಪ್ಪೆ ಇತ್ತು. ಕರೆದ್ಬಿಟ್ಟು ಹೇಳ್ದೆ ಏನಣ್ಣ ಸಪ್ಪೆ ಐತೆ ಅಂತಂದ. ಹೌದಾ ಗೊತ್ತಿಲ್ಲೋಣ ಅಂತಂದ. ಅವನು ಸುಮ್ಮನೆ ಆಗ್ಬಿಟ್ಟ. ಅವ್ಳು ರಸಮಲ್ಲೂ ಅಷ್ಟೇ ಏನೂ ಇಲ್ಲ ಅನ್ನಿಸ್ಬಿಡ್ತು. ರಸಮು ಅಷ್ಟೇ ವೇಸ್ಟು. ಪಾಯಸ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇತ್ತು. ಆಮೇಲೆ ಪಲ್ಯ ಒಂದು ಚೆನ್ನಾಗಿತ್ತು. ಅದು ಬಿಟ್ಟರೆ ಇನ್ನೇನು ಅಂತ ಇದೇನಿಲ್ಲ. ಆಮೇಲೆ ಲೈಕ್ ರೈಸ್ ಏನೋ ಹೊಟ್ಟೆ ತುಂಬ ಇರುತ್ತಾ, ಅದು ಕಮ್ಮಿನೇ ಚಿಕ್ಕದೇ ಕೊಡೋದು. ತಾಲಿ ಅದು ಎಷ್ಟು ಅಂತ ಕೇಳಲಿಲ್ಲ ನಾನು, ಎಷ್ಟು ಅಮೌಂಟು ಪ್ರೈಸ್ ಎಷ್ಟು ಅದ್ರದ್ದು ಅಂತ. ಸುಮ್ಮನೆ ತಿಂದೋ ಬಂದೋ. ಇವಾಗ ಇಲ್ಲಿಂದ ಸೀದಾ ಕರ್ಕೊಂಡೋಗಿ ಕಸ್ಟಮರ್ ಡ್ರಾಪ್ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ ನನ್ನ ಗಾಡಿಯಲ್ಲಿ CNG ಬ್ಲಿಂಕ್ ಹೊಡಿತಾ ಐತೆ. ಎಲ್ಲೂ ಹಾಕ್ಸಿಲ್ಲ ನಾನು. ನಿನ್ನೆ ನೈಟು ಮಡಿಕೇರಿಯಲ್ಲಿ ಹಾಕ್ಸಿದೆ ಗೊತ್ತಾ, ಊಟ ಮಾಡೋಕೆ ಹೋದಾಗ ಅಲ್ಲಿ ಹಾಕ್ಸಿದ್ದು. ಸೀದಾ ಬೆಂಗಳೂರು ಇಲ್ಲಿವರೆಗೂ ಈ ಹೋಟ್ಲ್ವರೆಗೂ ಎಲ್ಲೂ ನಿಲ್ಲಿಸ್ತೀರಾ ಬಂದಿರೋದಕ್ಕೆ. ಬಟ್ 80, 50, 80, 60, 70 ಇಷ್ಟರಲ್ಲೇ ಗಾಡಿ ಓಡಿಸಿರೋದು. ಯಾಕಂದ್ರೆ ಒಳ್ಳೆ ಮೈಲೇಜ್ ಬಂದೈತೆ. ಇವಾಗ ಬ್ಲಿಂಕ್ ಹೊಡೆದೈತೆ ಇಲ್ಲಿ ಬಂದಮೇಲೆ. ಇಲ್ಲಿ ಮುಂದೆ ಇನ್ನೊಂದು ಯಾವುದೋ 2 ಬಂಕ್ ಐತೆ, ಅಲ್ಲಿ ಹಾಕಿಸ್ಕೊಂಡು ಸೀದಾ ಓಡೋಣಂತೆ. ಫೈನಲಿ ಕಸ್ಟಮರ್ ಕರ್ಕೊಂಬಂದು ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ದೇನೆ. ನೋಡ್ಬೋದು ಸಂತಿವೇರಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನು. ನಮ್ಮ ಕಸ್ಟಮರು ಫುಲ್ಲು ಎಲ್ಲ ತೊಗೊಂಡು ಓಡ್ತಾ ಇದ್ದಾರೆ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಸ್ಟಮರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಸೂಪರಾಗಿದ್ದರು. ಸೆಟ್ಲ್ಮೆಂಟೆಲ್ಲ ಆಯಿತು. ಇವಾಗ ನಾನು ಮನೆಗೆ ಹೋಗ್ತಾ ಹೇಳ್ತೀನಿ ಎಷ್ಟಾಯ್ತು ಏನಿರ್ತಾ ಅಂತ. ಇವಾಗ ಕಸ್ಟಮರ್ಗೆ ಬಾಯ್ ಹೇಳ್ಬಿಟ್ಟು ಅವ್ರು ರಿವ್ಯೂ ಕೇಳ್ಕೊಂಡು ಓಡೋಣಂತೆ ಮನೆ ಕಡೆಗೆ. ಸರ್ ಬಾಯ್ ಆ್ಯಂಡ್ ವಾಸ್ ಯುವರ್ ಟ್ರಿಪ್ ಆ್ಯಂಡ್ ವಾಸ್ ದ ಎಕ್ಸ್ಪೀರಿಯನ್ಸ್ ವಿತ್ ಮೀ? Amazing. So I fully recommend because it was a nice experience. Okay. For family travel, always highly recommended. Thank you. Bye. Thank you sir. Madam, thank you. Bye. Bye. Bolo. Bye. Bye. ಓಕೆ ಅವ್ರಿಗೆಲ್ಲ ಟಾಟಾ ಬೈ ಬೈ ಹೇಳಿದಾಯ್ತು. ಇವಾಗ ನಾನು ಮನೆ ಕಡೆ ಓಡೋ ಸಮಯ. ಬನ್ನಿ ಓಡೋಣ ಮನೆ ಕಡೆಗೆ. ಓಕೆ ಸರ್, ಸಿ ಯು. ಬಾಯ್. ಕಾಲ್ ಮಿ ನೆಕ್ಸ್ಟ್ ಟೈಮ್. ಬಾಯ್. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ನಾನು ಟ್ರಿಪ್ ಮುಗಿಸ್ಕೊಂಬಂದು ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ಹೋಗಿ ಮಲಗಿದ್ದೆ. ಊಟ ಮಾಡಿದ್ರು ಅಡುಗೆ. ಊಟ ಮಾಡಿಬಿಟ್ಟು ಡೈರೆಕ್ಟಾಗಿ ಮಲ್ಕೊಂಬಿಟ್ಟೆ. ಏನು ವೀಡಿಯೋ ಶೂಟ್ ಏನೂ ಮಾಡಿರಲಿಲ್ಲ, ಸಾಕಾಗ್ಬಿಟ್ಟಿದೆ ಆ ಕಾರಣದಿಂದ. ಬಟ್ ಲಾಸ್ಟ್ ನಾನು ಹೇಳ್ದಂಗೆ ಕಸ್ಟಮರ್ ಮಾತ್ರ ಜೆನ್ಯೂನು ಸಕ್ಕತ್ತಾಗಿದ್ರು ಕಸ್ಟಮರು. ಆದರೆ ಕಸ್ಟಮರ್ ಸಿಗೋದು ರೇರು, ಅಪರೂಪಕ್ಕೆ ಒಂದು ಸರಿ. ಆದರೆ ಯಾರೋ ಒಂದು 10 ಜನದಲ್ಲಿ ಯಾರೋ ಒಂದು 2-3 ಸಿಗ್ತಾರೆ ಆ ಥರ ಕಸ್ಟಮರ್ಸು. ಇನ್ನೆಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ಇರುತ್ತಲ್ಲ, ಆ ಥರ ನನ್ನ ಒಪಿನಿಯನ್ನು ಕಸ್ಟಮರ್ ಮೇಲೆ. ಬಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಇನ್ನೊಂದೇನಪ್ಪ ಅಂತಂದರೆ ಖರ್ಚು ಲಾಸ್ಟ್ ಟೈಮ್ ನಾನು ವೀಡಿಯೋಲಿ ಹೇಳಿರಲಿಲ್ಲ, ಅದಕ್ಕೆ ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಏನಪ್ಪ ಆಯ್ತು ಅಂದರೆ ಗಾಡಿಗೆ ನಮ್ಮ ಬಲರಾಮಂಗೆ ಟೋಟಲಾಗಿ 5 ಫುಲ್ ಟ್ಯಾಂಕ್ ಮಾಡಿಸಿದ್ದು. 5 ಫುಲ್ ಟ್ಯಾಂಕ್ ಅಂದರೆ ನಾನು ಎಲ್ಲದನ್ನೂ ಲೈಕ್ 750 ರೂಪಾಯಿಗೆ ಹಾಕ್ಸಿದ್ದಲ್ಲ. ನಾನು ಮನೆಯಿಂದ ಹೋಗ್ಬೇಕಾದ್ರೆ ಹಾಕ್ಸಿದ್ದು. ಮನೆ ಹತ್ರ ಅಂತಂದರೆ IT ಗೇಟಲ್ಲಿ ಹಾಕ್ಸಿದ್ದು. ಅದು ಫಸ್ಟು CNG ಒಂದು ಗಾಡಿಗೆ ಹಾಕ್ಸಿದ್ದು. ಅದು 700 ಚಿಲ್ಲರೆ ಹಿಡಿದಿತ್ತು. ಅದಾದಮೇಲೆ ನೆಕ್ಸ್ಟ್ ನಾನು ಹಾಕ್ಸಿದ್ದು ಪಯಣ ಹತ್ರ, ಪಯಣದಿಂದ 1.5 ಕಿಲೋಮೀಟ್ರ್ ಮುಂದಕ್ಕೆ ಮೈಸೂರು ರೋಡಲ್ಲೇ ಭಾರತ್ ಬಂಕ್ ಐತೆ, ಅಲ್ಲಿ ಹಾಕ್ಸಿದ್ದು. ಅದು ಜಾಸ್ತಿ ಏನು ಹಿಡಿದಿಲ್ಲ. ಅದು ಒಂದು 450-500 ರೂಪಾಯಿಗೇನೋ ಹಿಡಿತು. ಅದಾದಮೇಲೆ ಡೈರೆಕ್ಟಾಗಿ ನಾನು ಹಾಕ್ಸಿದ್ದು ಮಡಿಕೇರಿಗೆ ಹೋಗೋ ರೋಡಲ್ಲಿ, ಮೈಸೂರಿಂದ ಮಡಿಕೇರಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಭಾರತ್ ಬಂಕ್ ಐತೆ, ಅಲ್ಲೊಂದು ಸರಿ ಫಿಲ್ ಮಾಡಿಸ್ಕೊಂಡೆ. ಅದು 3ನೇ ಟ್ಯಾಂಕು. ಅಲ್ಲಿ ಫಿಲ್ ಮಾಡಿಸ್ಕೊಂಡು ಡೈರೆಕ್ಟ್ ಮಡಿಕೇರಿ ಹೋಗಿದ್ದು. ಆಮೇಲೆ ಎಲ್ಲೂ ಹಾಕ್ಸಿಲ್ಲ. ಮಡಿಕೇರಿ ಇದು ಕುಶಾಲನಗರದಲ್ಲಿ HP ಪೆಟ್ರೋಲ್ ಬಂಕ್ ರೈಟ್ ಸೈಡಲ್ಲಿ ಇದೆ. ಆ ರೈಟ್ ಸೈಡು HP ಬಂಕಲ್ಲಿ ಅದು ನಮ್ಮದು ಬಂದ್ಬಿಟ್ಟು 4ನೇ ಫುಲ್ ಟ್ಯಾಂಕು ಕುಶಾಲನಗರದಲ್ಲಿ ಹಾಕ್ಸಿದ್ದು. ಅದು ಹಾಕ್ಸಿದಾದ್ಮೇಲೆ ತಿರ್ಗಾ ವಾಪಸ್ಸು ಅಲ್ಲೇ ಇನ್ನೊಂದು ಸರಿ ಹಾಕಿಸ್ಕೊಂಡು. ಯಾಕಂದರೆ ಮಡಿಕೇರಿಯೆಲ್ಲ ರೌಂಡ್ಸ್ ಹೊಡಿಬೇಕಾಗಿತ್ತು. ಅಲ್ಲೂ ಏನು ಜಾಸ್ತಿ ಹಾಕ್ಸಿಲ್ಲ, ಬೇರೆ 500 ರೂಪಾಯಿ 300 ರೂಪಾಯಿ ಈ ಥರ ಹಾಕ್ಸ್ಕೊಂಡಿರೋದು. ಯಾವುದು 700 ರೂಪಾಯಿ ಯಾವುದು ಫುಲ್ ಹಿಡಿದಿಲ್ಲ. ನಾನು IT ಗೇಟಲ್ಲಿ ಹಾಕ್ಸಿದ್ದು ಮಾತ್ರ ಫುಲ್ ಹಿಡಿದಿರೋದು. ಇನ್ನೆಲ್ಲ ಅರ್ಧಂಬರ್ಧ ಹಾಕಿಸ್ಕೊಂಡಿರೋದೆ. ಖರ್ಚು ಆದರೆ ನಾನು CNGನೇ ಒಂದು 700, 800, ಅದೊಂದು ಪಕ್ಕ ಖರ್ಚು ಒಂದು 2000 ರೂಪಾಯಿ ಅಂದ್ಕೊಳ್ರಿ. ನಾನು ಬೇರೆ ಯಾವುದೋ CNG ಮಾತ್ರ. ಅದು ಬಿಟ್ಟರೆ ಇನ್ನು ಯಾವುದೂ ಖರ್ಚಿಲ್ಲ. ಟೋಟಲ್ ಬಿಲ್ ಎಷ್ಟಪ್ಪ ಆಗಿರೋದು ಅಂತಂದರೆ 20,500 ರೂಪಾಯಿ ಆಗೈತೆ. ಯಾವ ಲೆಕ್ಕಾಚಾರ ಇದು ಅಂತಂದರೆ 15 ರೂಪಾಯಿ ಕಿಲೋಮೀಟ್ರು. ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. 15, 300, 400 ಇದು 300 ಕಿಲೋಮೀಟ್ರ್ ಸೆಟ್ಲ್ಮೆಂಟು ಪರ್ ಡೇ. 15 ರೂಪಾಯಿ ಕಿಲೋಮೀಟ್ರಿಗೆ. ಇನ್ನು 400 ರೂಪಾಯಿ ಡ್ರೈವರ್ ಬಾಟ ಪರ್ ಡೇ. 10 ಗಂಟೆ ರಾತ್ರಿ ಮೇಲೆ ಎಕ್ಸ್ಟ್ರಾ ಓಡಿಸಿದ್ರೆ ಅದು ಎಕ್ಸ್ಟ್ರಾ ಬಾಟ ಕೌಂಟ್ ಆಗುತ್ತೆ. ಆ ಥರ ನೈಟ್ ಅಲವೆನ್ಸು ಅಂತ ಇಷ್ಟಾಗಿರುತ್ತೆ ಸೆಟ್ಲ್ಮೆಂಟ್ದು. ಬಟ್ ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಎಲ್ಲೂ ಬೋರ್ ಅನಿಸಿಲ್ಲ ಕಸ್ಟಮರ್ ಜೊತೆ. ಆಮೇಲೆ ನನಗೂ ಎಲ್ಲೂ ಒಂಥರ ಇರಿಟೇಟ್ ಆಗಿರಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಜಾಲಿ ಮಾಡ್ಕೊಂಡು ಬಂದೋ. ಬಟ್ ನಮ್ಮ ಬಲರಾಮನ್ ಫುಲ್ಲು ಗಲೀಜಾಗ್ಬಿಟ್ಟವನೇ. ನಾನು ಕ್ಲೀನು ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಕ್ಕಲಿಲ್ಲ. ಅದಕ್ಕೆ ವಾರ್ಮ್ ಅಪ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ತಾಯಿದ್ದೀನಿ.
ಆಮೇಲೆ ಎಲ್ಲ ಕ್ಲೀನ್ ಮಾಡಿಸಿರಿ ಆಯಿತು. ಫಸ್ಟ್ ಔಟ್ ಸ್ಟೇಷನ್ ಎಲ್ಲ ನಾವು ಹೋಗಿ ಬಂದರೆ ಗಾಡಿ ತೊಳಸ್ಬಿಡ್ಬೇಕು, ಇಲ್ಲ ಯಾಕಂದ್ರೆ ಒಳಗಡೆ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿರುತ್ತೆ, ಆಚೆ ಕಡೆನೂ ಒಂದು ರೇಂಜ್ ಗಲೀಜಾಗಿರ್ತದೆ. ಬಟ್ ಈ ಸರಿ ಮಳೆ ಬಿದ್ದಿಲ್ಲ ನನ್ನ ಅದೃಷ್ಟಕ್ಕೆ ಎಲ್ಲೂ. ಅವ್ನು ಸ್ವಾಮಿನೂ ನನ್ನ ಜೊತೆನೇ ರಿಟರ್ನ್ ಆದ, ಬಟ್ ಅಂದರೆ ನಾನು ಅವನು ಇಬ್ಬರು ಒಟ್ಟಿಗೆ ಬರೋಕ್ಕಾಗಲಿಲ್ಲ. ಒಂದು ಡ್ರಾಪ್ ಆಗೋಷ್ಟೊತ್ತು ಸಾಯಂಕಾಲ ಒಂದು 8 ಗಂಟೆ ಆಗಿಬಿಡ್ತು. ಅವನದು ಬೇರೆ ಸ್ವಲ್ಪ ಇಶ್ಯೂ ಆಯಿತು, ಲೈಟಾಗಿ ಕಿರಿಕಾಗುತ್ತೆ ಕಸ್ಟಮರ್ ಜೊತೆ. ಯಾಕಂದರೆ ಅವನು ಗ್ರೂಪಲ್ಲಿ ಡ್ಯೂಟಿ ಎತ್ಕೊಂಬಂದಿದ್ದು, ವಾಟ್ಸಪ್ ಗ್ರೂಪಲ್ಲಿ. ಆ ಗ್ರೂಪಲ್ಲಿ ಇರ್ತಾವೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳು ಗೊತ್ತಿರ್ತದೆ, ಗ್ರೂಪಲ್ಲಿ ಡ್ಯೂಟಿ ಎತ್ಕೊಂಬಂದಿದ್ದ. ಅದು ಏನಾಗ್ಬಿಡೈತೆ ಕಸ್ಟಮರ್ಗೂ ಆಮೇಲೆ ಗ್ರೂಪಲ್ಲಿ ಯಾರು ಡ್ಯೂಟಿ ಹಾಕಿರೋ ಅವ್ರಿಗೆ ಸ್ವಲ್ಪ ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡೈತೆ. ಅದರಿಂದ ಇವನು ಗಾಡಿ ತೊಗೊಂಡೋಗಿರೋದು ಡ್ಯೂಟಿಗೆ, ಇವ್ನಿಗೆ ಪೇಮೆಂಟ್ ಕರೆಕ್ಟಾಗಿ ಕ್ಲಿಯರ್ ಆಗ್ತಾಯಿಲ್ಲ, ಅದು ಇದು ಅಂತ ತಲೆನೋವು ಹೋಗಿ ಅವನೇನು ಮಾಡ್ಬಿಟ್ಟಿದ್ದೆ, ಕಸ್ಟಮರ್ನ ಡ್ರಾಪೇ ಮಾಡಲಿಲ್ಲ. ಅಲ್ಲೇ ಬಿಡದಿ ಟೋಲ್ ಹತ್ರನೇ ಸೈಡಿಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ನಾನು ಪೇಮೆಂಟ್ ಕ್ಲಿಯರ್ ಆಗೋವರೆಗೂ ನಾನು ಡ್ರಾಪ್ ಮಾಡಲ್ಲಣ ಅಂತ. ಅವ್ನು ಸ್ವಲ್ಪ ಇಶ್ಯೂ ಆಯಿತು ಸ್ವಲ್ಪ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ವಾಪಸ್ ಬಂದ ಮನೆಗೂ ಸೇಫ್ ಆಗೋನು. ಇವಾಗ ಓಡೋಣ ಬನ್ನಿ. ನಮ್ಮ ಎಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಹಿಂಗೆ ಕೆಲಸದ ಮೇಲೆ, ಅದೆಲ್ಲ ಲಾಗಲ್ಲಿ ಹೇಳೋಕ್ಕಾಗಲ್ಲ ಆ ಕಾರಣದಿಂದ. ಅಷ್ಟೇ ಆಗಿರುತ್ತೆ ಈ ಲಾಗು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೆ ಹೆಚ್ಚಿನ ಟ್ರಿಪ್ಗಳಲ್ಲಿ. ನಿಮ್ಗೆ ಯಾರಿಗಾನ ಗಾಡಿ ಬೇಕಿದ್ದಲ್ಲಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಬಯೋಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಒಂದು ಬುಕ್ಕಿಂಗ್ ಇದ್ದರೂ ಹೇಳಿ, ಪರವಾಗಿಲ್ಲ, ಹೋಗಿ ಬರೋಣ. ಯಾವ ಗಾಡಿಗಾದರೂ ಪರವಾಗಿಲ್ಲ, ನಮ್ಮ ಹತ್ರ ಎಲ್ಲ ಗಾಡಿಗಳು ಅವೈಲೇಬಲ್ ಇದೆ. ಹಂಗೆ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.